ಅಂತೂ ಇಂತೂ RCB ಅಭಿಮಾನಿಗಳು ಸಂಭ್ರಮಿಸುವಂತಹ ಕ್ಷಣ ಬಂದೇ ಬಿಡ್ತು. ಈ ಸಲ ಕಪ್ಪು ನಮ್ದೇ ಆಗೇ ಹೋಗಿದೆ. ಈಗಾಗಲೇ ಮೈಸೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ RCB ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ನೊಟ್ಟಿಗೆ RCB ಅಭಿಮಾನಿಗಳಿದ್ದಾರೆ. 7 ಕೋಟಿ ಕನ್ನಡಿಗರು ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಚಾಮುಂಡಿ ತಾಯಿಗೆ ಹರಕೆ ಹೊತ್ತಿದ್ರು. ಈ ಕಪ್ RCB ಗೆಲ್ಲೋದ್ರ ಮುಖಾಂತರ ಕರ್ನಾಟಕದ ಗೆಲುವು ಈ IPL ನಲ್ಲಿ ಆಗಿದೆ. ನಮ್ಮೆಲ್ಲರ ಸಂಭ್ರಮಕ್ಕೆ ಯಾವ ಇತಿಮಿತಿ ಇಲ್ಲದ ರೀತಿಯಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಇವತ್ತು ಯುವಕರ ಉತ್ಸಾಹ, ಎಲ್ಲರೂ ಕರ್ನಾಟಕದ ಜನತೆ ಈ ಕ್ಷಣಕ್ಕಾಗಿ ಕಾಯ್ತಿದ್ದಂತ ಕ್ಷಣ ಬಂದಿದೆ. IPL ಕಪ್ ಗೆಲ್ಲೋದ್ರ ಮುಖಾಂತರ RCB 18 ವರ್ಷದ ಈ ಒಂದು ಗುರಿಯನ್ನ ಮುಟ್ಟಿದೆ. ಇನ್ನು ಮುಂದೆ ಎಲ್ಲ ನಮ್ದೇ ಕಪ್ಪು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು RCB ಕಪ್ ಗೆಲ್ಲಬೇಕು ಅಂತ ಪ್ರತಿ ಬಾಲ್ನ ಪ್ರತಿ ಆಟನ ನೋಡಿದ್ರು, ಫೈನಲ್ ಪಂದ್ಯ ವೀಕ್ಷಣೆ ಮಾಡ್ತಿದ್ರು. ಅವ್ರ ಗೆಲುವು ನಮ್ಮೆಲ್ಲರ ಪ್ರಾರ್ಥನೆ, ಅವರ ಪ್ರಾರ್ಥನೆ ಎಲ್ಲ ಕೈಗೂಡಿದೆ. ಚಾಮುಂಡಿ ತಾಯಿಗೆ ನಾವು ವಿಶೇಷ ವಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಈ ಒಂದು ತಂಡ, ವಿರಾಟ್ ಕೊಹ್ಲಿಗೆ, ತಂಡದ ಆಟಗಾರರಿಗೆ ಎಲ್ಲರಿಗೂ ಅಭಿಮಾನದಿಂದ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಈ ಕಪ್ ಈ ಸಲ ನಮ್ಮದೇ. ಈ ದಿನ ರಾಜೀವ್ ಸ್ನೇಹ ಬಳಗದಿಂದ RCB ಭೂತಾಳೆ ಪಿಚ್ಚಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ಸಿ ಎಲ್ಲ ಸಾರ್ವಜನಿಕರಿಗೆ ಇದು ಮಾಡಿದ್ದಾರೆ. ನಾವು ನಿನ್ನೆ ಹೇಳ್ದಂಗೆ RCB ಗೆಲ್ಲುತ್ತೆ, ಕಪ್ ನಮ್ಮದೇ. ನಾಳೆ ಬೆಳಗ್ಗೆ 12 ಗಂಟೆಗೆ ಎಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಹೋಳಿಗೆ ಊಟನ ರಾಜೀವ್ ನೇತೃತ್ವದಲ್ಲಿ ಏರ್ಪಡಿಸಿದೀವಿ. ಎಲ್ಲರೂ ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ನೋಡಿದ್ರಲ್ಲ, RCB ಅಭಿಮಾನಿಗಳ ಸಂಭ್ರಮವಂತೂ ಮುಗಿಲು ಮುಟ್ಟಿದೆ. ಈಗಾಗಲೇ ಬೇರೆ ಮೈಸೂರಿನ ಇದೊಂದೇ ಭಾಗ ಅಲ್ಲ, ಮೈಸೂರು ನಗರಾದ್ಯಂತ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು RCB ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್ ಮೈಸೂರು.